Dear students, in the last video, I have explained about defining theory and criticism. So, once again, I am with you with the same lesson as I have covered it in the earlier. Now, defining theory and criticism. Criticism, or more especially literary criticism, is concerned with defining, classifying, analyzing, interpreting, and evaluating works of literature. ಸೊ ಲಿಟ್ರೇಚರ್ ಅಂತಂದರೆ ಸಾಹಿತ್ಯ, ಕ್ರಿಟಿಸಿಸಮ್ ಅಂತಂದರೆ ವಿಮರ್ಶೆ. ವಿಮರ್ಶೆ ಯಾವಾಗ ಪ್ರಾರಂಭ ಆಕತಿ ಅಂತಂದ್ರೆ, ಯಾವಾಗ ಒಂದು ಪುಸ್ತಕ ಒಬ್ಬ ಬರಹಗಾರನಿಂದ ಬರೆದು ಆ ವಿಮರ್ಶಕಾರನ ಕೈಗೆ ಸಿಗ್ತದೆ, ಆವಾಗ ಆ ವಿಮರ್ಶೆ ಶುರುವಾಗ್ತದೆ ಅಂತ. ಅದಕ್ಕೆ ಹಿಂಗಂದ್ರೆ ವಿಮರ್ಶೆ ಅಂದರೆ ಏನು, ಅಥವಾ ಇಂಗ್ಲೀಷ್ನಾಗ ಕ್ರಿಟಿಸಿಸಮ್ ಅಂದರೆ ಏನು, ಇದು ಒಂದು ತಕ್ಕಡಿಯಲ್ಲಿ ತೂಗ್ತಕ್ಕಂಥದ್ದು. ಸೊ ಇಟ್ ಈಸ್ ಅ ವೇಯಿಂಗ್ ಅಂತಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಜಜ್ಮೆಂಟ್ ಅಂತಂದರೆ ಒಂದು ನಿರ್ಣಯ. ಎದರ ನಿರ್ಣಯ? ಏನು ಒಳ್ಳೆಯ ವಿಚಾರ ಇದೆ, ಯಾಕೆ ಈ ವಿಚಾರ ಆ ಬರಹಗಾರ ತನ್ನ ಬರಹದಲ್ಲೇ ಸೇರಿಸಿದ್ದಾನೆ, ಅದು ಎಷ್ಟು ಒಳ್ಳೆಯದಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಉಪಯುಕ್ತ ಇದೆ, ಇಲ್ಲ ಯಾವುದೇ ಒಂದು ವಿಚಾರ ಸರಿ ಇಲ್ಲ, ಯಾವುದೇ ಒಂದು ವಿಷಯ ಸರಿಯಾಗಿ ಬರಹಗಾರನಿಂದ ಆ ಪುಸ್ತಕದಲ್ಲಿ ಮೂಡಿ ಬಂದಿಲ್ಲ, ಅದು ಹೇಗೆ ಅದು ಸರಿಯಾಗಿ ಜನರಿಗೆ ಉಪಯೋಗ ಆಗ್ತಾಯಿಲ್ಲ, ಅದು ಯಾವ ರೀತಿಯಲ್ಲಿ ಸಾಹಿತ್ಯ ಅನ್ನುವಂಥ ಒಂದು ಅರ್ಥಕ್ಕೆ ವಿಭಿನ್ನವಾಗಿದೆ, ಅಥವಾ ಅದು ಈ ರೀತಿ ಬರೀತಕ್ಕಂಥ ವಿಧಾನವೇ ಅಲ್ಲ. ಇವೆಲ್ಲವುಗಳನ್ನು ಸಹ ನಾವು ಈ ವಿಮರ್ಶೆಯಲ್ಲಿ, ಸಾಹಿತ್ಯದ ಲಿಟರರಿ ಕ್ರಿಟಿಸಮ್ ಅಂತಂದ್ರೆ ಸಾಹಿತ್ಯದ ವಿಮರ್ಶೆ ಮಾಡೋದು. ಇಲ್ಲಿ ಕ್ರಿಟಿಸಿಸಮ್ ಅಂತಂದರೆ ಒಂದು ಫಾಲ್ಟ್ ಫೈಂಡಿಂಗ್ ಅಲ್ಲ, ಮಿಸ್ಟೇಕ್ ಮಾಡೋದಲ್ಲ. ಒಂದು ಅತ್ಯುತ್ತಮವಾಗಿ ಮೂಡಿ ಬಂದಂಥ ವಿಚಾರ ಇದ್ದರೆ ಹೇಗೆ ಅತ್ಯುತ್ತಮವಾಗಿ ಮೂಡಿ ಬಂದಿದೆ, ಅದು ಹೇಗೆ ಒಳ್ಳೆಯದಿದೆ, ಯಾವ ರೀತಿ ಒಳ್ಳೆಯದಿದೆ, ಇಲ್ಲ ಸರಿಯಾಗಿ ಮೂಡಿ ಬಂದಿಲ್ಲ ಅಂದ್ರೆ ಯಾವ ರೀತಿಯಾಗಿ ಮೂಡಿ ಬಂದಿಲ್ಲ, ಯಾವ್ಯಾವ ರೀತಿಯಾಗಿ ಇದು ಸರಿ ಇಲ್ಲ ಅನ್ನುವಂಥದ್ದು. ಸಾಹಿತ್ಯ ಭಾಳಷ್ಟು ಚೆನ್ನಾಗಿದೆ, ಹೇಗೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಒಳ್ಳೆಯದಿದೆ, ಸಾಹಿತ್ಯ ಸರಿ ಇಲ್ಲ ಅಂದರೆ ಯಾಕೆ ಸರಿ ಇಲ್ಲ, ಯಾಕೆ ಕಾರಣಕ್ಕಾಗಿ ಸರಿ ಇಲ್ಲ, ಹೀಗೆ. ಅದಕ್ಕೆ ಇದು ಕ್ರಿಟಿಸಿಸಮ್ ಅಂದರೆ ಜಜ್ಮೆಂಟ್ ಅಂತ. ಇದರಲ್ಲಿ ಡಿಫೈನ್ ಮಾಡ್ತಕ್ಕಂಥದ್ದು ಮತ್ತು ಕ್ಲಾಸಿಫೈ ಮಾಡ್ತಕ್ಕಂಥದ್ದು, ಟೈಪ್ಸು, ಬೇರೆ 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 ರೀತಿಯ ಎನಲೈಸ್, ಅವುಗಳನ್ನು ಹೆಕ್ಕಿ ತೆಗೆತಕ್ಕಂಥದ್ದು. ಆಮೇಲೆ ಇವ್ಯಾಲ್ಯುಯೇಟಿಂಗ್, ಅದನ್ನು ಅಧ್ಯಯನ ಮಾಡೋದು. ಇವ್ಯಾಲ್ಯುಯೇಷನ್ ಅಂದರೆ ಚೆಕ್ ಮಾಡ್ತಕ್ಕಂಥದ್ದು. ದೆನ್ ಇಂಟರ್ಪ್ರಿಟೇಷನ್, ಬೇರೆ ಬೇರೆ ಇದಕ್ಕೆ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇದೆಲ್ಲದು ಸಾಹಿತ್ಯದಲ್ಲಿ ನಾವು ಅಂದರೆ ಕ್ರಿಟಿಸಿಸಮ್ನಲ್ಲಿ ನೋಡ್ತೀವಿ, ಲಿಟರರಿ ಕ್ರಿಟಿಸಿಸಮ್ನಲ್ಲಿ ನೋಡ್ತೀವಿ. ಹಾಗಾಗಿ ದ ಟರ್ಮ್ ಕ್ರಿಟಿಸಿಸಮ್ ಇದು ಗ್ರೀಕ್ ವರ್ಡ್ನಿಂದ ತಿಳ್ಕೊಂಡದ್ದು. ದ ಟರ್ಮ್ ಕ್ರಿಟಿಸಿಸಮ್ ಡಿರೈವ್ಸ್ ಫ್ರಾಮ್ ದ ಗ್ರೀಕ್ ವರ್ಡ್ ಕ್ರಿಟಿಕೋಸ್. ಕ್ರಿಟಿಕೋಸ್ ಅನ್ನೋದು KRITIKOS. So it was used in the 4th century BC. 4ನೇ ಶತಮಾನ ಕ್ರಿಸ್ತ ಪೂರ್ವದಲ್ಲೇ ಇದನ್ನು ಮೆನ್ಷನ್ ಮಾಡಲಾಗಿದೆ. ಇದನ್ನು ಒಂದಷ್ಟು ನಾವು ಉಪಯೋಗ ಮಾಡಿದ್ದನ್ನು ಇವತ್ತಿನ ದಿವಸ ತಿಳ್ಕೊಳ್ತೀವಿ. ಏನಪ್ಪ ಕ್ರಿಟಿಕೋಸ್ ಅಂದ್ರೆ ಎ ಜಡ್ಜ್ ಆಫ್ ಲಿಟ್ರೇಚರ್ ಅಂತ. So in coming to this English language, ಜಾನ್ ಡ್ರೈಡನ್ ಅಂತ ಬರ್ತಾನೆ.
So John Dryden in the English literature used it in the modern sense in his work in the preface to State of Innocence ಅನ್ನುವಂಥ ಪುಸ್ತಕದಲ್ಲಿ. He wrote it in his preface to the State of Innocence ಅನ್ನುವಂಥ ಪುಸ್ತಕ. ಏನು ಹೇಳ್ತಾನೆ ಜಾನ್ ಡ್ರೈಡನ್? ಸೊ ಜಾನ್ ಡ್ರೈಡನ್ ರೈಟ್ಸ್, criticism as it was first instituted by Aristotle. ಮೊಟ್ಟ ಮೊದಲಿಗೆ ಅರಿಸ್ಟಾಟಲ್ ಇದನ್ನು ಪ್ರಾರಂಭ ಮಾಡ್ತಾನೆ. ಇಟ್ ವಾಸ್ ಇನ್ಸ್ಟಿಟ್ಯೂಟೆಡ್ ಬೈ ಅರಿಸ್ಟಾಟಲ್, ವಾಸ್ ಮೀನ್ ಎ ಸ್ಟ್ಯಾಂಡರ್ಡ್ ಆಫ್ ಜಡ್ಜಿಂಗ್ ವೆಲ್. ಸೊ ಕ್ರಿಟಿಸಿಸಮ್ ಅಂದರೆ ಸ್ಟ್ಯಾಂಡರ್ಡ್ ಆಫ್ ಜಡ್ಜಿಂಗ್ ವೆಲ್ ಅಂತ, ಸರಿಯಾದ ರೀತಿಯಲ್ಲಿ ಭಾಳಷ್ಟು ಅರ್ಥಗರ್ಭಿತ ರೀತಿಯಲ್ಲಿ ಇದನ್ನು ವಿಮರ್ಶೆ ಮಾಡೋದು, ಜಜ್ಮೆಂಟ್ ಮಾಡೋದು, ನಿರ್ಧಾರ ಮಾಡೋದು ಅಂತ. ಮತ್ತು F.R. ಲೆವಿಸ್ ಅನ್ನುವಂಥ ಅನದರ್ critic had the same view, and he says that to set up as a critic, ಒಬ್ಬ ವಿಮರ್ಶಕರನ್ನು ನಾವು ನಿಯೋಜಿತ ಮಾಡುವುದಾದರೆ, ಟು ಸೆಟಪ್ ಆಸ್ ಎ ಜಡ್ಜ್ ಆಫ್ ವ್ಯಾಲ್ಯೂಸ್, ಅವನು ಮೌಲ್ಯಗಳನ್ನು ಅವನು ನಿರ್ಧಾರ ಮಾಡ್ತಕ್ಕಂಥವನು ಅಂತ. ಟು ಸೆಟಪ್ ಆಸ್ ಎ ಜಡ್ಜ್ ಆಫ್ ವ್ಯಾಲ್ಯೂಸನ್ನು ನಿರ್ಧಾರ ಮಾಡ್ತಕ್ಕಂಥವನು ಅಂತ. ಸೊ ಈ ಲಿಟರರಿ ಕ್ರಿಟಿಕ್ ಆರ್ ಕ್ರಿಟಿಕೋಸ್, ಒಬ್ಬ ವಿಮರ್ಶಕಾರ, ಈಸ್ ದೇರ್ ಫಾರ್ ಎ ಸ್ಟಡಿ ಆಫ್ ಲಿಟ್ರೇಚರ್. ಸೊ ಇಲ್ಲಿ ಲಿಟರರಿ ಕ್ರಿಟಿಕ್ಕು ಏನು ಮಾಡ್ತಾನೆ ಅಂದರೆ, ಹಿ ಸ್ಟಡೀಸ್ ದ ಲಿಟ್ರೇಚರ್ ಆ್ಯಂಡ್ ಇನ್ ಪ್ರಾಕ್ಟೀಸ್ ಅವರ್ ಕ್ರಿಟಿಸಮ್ ಈಸ್ ಕನ್ಸರ್ನ್ಡ್ ವಿತ್ ದ ಸ್ಟಡಿ. ಹಂಗಾರೆ ಕ್ರಿಟಿಸಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಭ್ಯಾಸ ಮಾಡೋದು, ಸ್ಟಡಿಗೆ. ಅಷ್ಟೇ ಅಲ್ಲ, ಸ್ಟಡಿ ಮಾಡ್ಕೊಳ್ತಾ ನಂತರ ಇಂಟರ್ಪ್ರಿಟೇಷನ್ ಮಾಡೋದು, ಆಮೇಲೆ ಇವ್ಯಾಲ್ಯೂಯೇಷನ್, ಎಕ್ಸಾಮಿನೇಷನ್ ಮಾಡೋದು, ಯಾವುದನ್ನು? ಲಿಟ್ರೇಚರ್. ಆಮೇಲೆ ಮ್ಯಾಥ್ಯೂ ಆರ್ನಾಲ್ಡ್, ವೆಲ್ ನೋನ್ ರೈಟರ್ ಆ್ಯಂಡ್ ಎ ಗ್ರೇಟ್ ಕ್ರಿಟಿಕ್ ಆಫ್ ದಿ ಇಂಗ್ಲೀಷ್. ಸೊ ಹಿ ಡಿಸ್ಕ್ರೈಬ್ಸ್ ಲಿಟರರಿ ಕ್ರಿಟಿಸಮ್. ಏನು ಡಿಸ್ಕ್ರೈಬ್ ಮಾಡ್ತಾನೆ ಮ್ಯಾಥ್ಯೂ ಆರ್ನಾಲ್ಡ್? ಎ ಡಿಸ್ಇಂಟರೆಸ್ಟೆಡ್ ಎಂಡೆವರ್ ಟು learn and propagate the best that is known and thought in the world. So this is how he defines criticism. Implicit in this definition is that literary criticism is a disciplined activity. ಹೀಗಾಗಿ ಲಿಟರರಿ ಕ್ರಿಟಿಸಮ್ ಅಂತಂದರೆ ಭಾಳ ಸಿಸ್ಟಮ್ಯಾಟಿಕ್ ಆದಂಥ ಒಂದು ಶಿಸ್ತಿನ ಡಿಸಿಪ್ಲೈನ್ಡ್ ಆ್ಯಕ್ಟಿವಿಟಿ ಇದು. ಆ್ಯಂಡ್ ಅಟೆಂಪ್ಟ್ಸ್ ಟು ಸ್ಟಡಿ, ಈ ಡಿಸಿಪ್ಲೈನ್ ಆ್ಯಕ್ಟಿವಿಟಿಯಲ್ಲಿ ಲಿಟರರಿ ಕ್ರಿಟಿಸಮ್ ಅನ್ನೋದು ಒಂದು ಡಿಸಿಪ್ಲೈನ್ಡ್ ಆ್ಯಕ್ಟಿವಿಟಿ. ಈ ಡಿಸಿಪ್ಲೈನ್ಡ್ ಆ್ಯಕ್ಟಿವಿಟಿಯಲ್ಲಿ ಏನು ಮಾಡ್ತಕ್ಕಂಥದ್ದು ಅಂದರೆ ಅಭ್ಯಾಸ ಮಾಡೋದು. ಇಟ್ ಈಸ್ ಟು ಸ್ಟಡಿ, ಇಟ್ ಈಸ್ ಟು ಎನಲೈಸ್, ಆ್ಯಂಡ್ ಇಟ್ ಈಸ್ ಟು ಇಂಟರ್ಪ್ರಿಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ಎ ವರ್ಕ್ ಆಫ್ ಆರ್ಟ್. ವರ್ಕ್ ಆಫ್ ಆರ್ಟ್ ಅಂತಂದರೆ ಲಿಟ್ರೇಚರ್ ಬುಕ್. Arnold would argue this discipline attempts to formulate aesthetic and methodological principles on the basis of which the critic can evaluate a text. So this is how the view of Matthew Arnold, and Matthew Arnold once again says it is a disciplined activity, and this disciplined activity must have to attempt to formulate aesthetic and methodological principles on the basis of which ಒಂದು ನೆಲೆಗಟ್ಟಿನ ಮೇಲೆ ಒಬ್ಬ ಕ್ರಿಟಿಕ್ಕು ಇವ್ಯಾಲ್ಯೂಯೇಟ್ ಮಾಡ್ತಾನೆ ಒಂದು ಟೆಕ್ಸ್ಟನ್ನು, ಒಂದು ಲಿಟರರಿ ಬುಕ್ಕನ್ನು ಅಂತ. ವೆನ್ ವಿ ಕನ್ಸಿಡರ್ ಇಟ್ಸ್ ಫಂಕ್ಷನ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಟು ಟೆಕ್ಸ್ಟ್, ಇದರ ಕಾರ್ಯಗಳನ್ನು ಮತ್ತು ಇದು ಇತರೆ ಪುಸ್ತಕಗಳಿಗೆ ಹೇಗೆ ಸಂಬಂಧಿಸಿದೆ ಅನ್ನೋದನ್ನು ನಾವು ನೋಡಲಾಗಿ, ಸೊ ಲಿಟರರಿ ಕ್ರಿಟಿಸಮ್ ಈಸ್ ನಾಟ್ ಯೂಸ್ವಲಿ ಕನ್ಸಿಡರ್ಡ್ ಎ ಡಿಸಿಪ್ಲೈನ್ ಇನ್ ಆ್ಯಂಡ್ ಆಫ್ ಇಟ್ ಸೆಲ್ಫ್. ಕೇವಲ ಡಿಸಿಪ್ಲೈನ್ ಅಷ್ಟೇ ಅಲ್ಲ ಲಿಟರರಿ ಕ್ರಿಟಿಸಮ್ ಅಂದರೆ, ಫಾರ್ ಇಟ್ ಮಸ್ಟ್ ಬಿ ರಿಲೇಟೆಡ್ ಟು ಸಮಥಿಂಗ್ ಎಲ್ಸ್. ಇನ್ನೂ ಹೆಚ್ಚಿಗೆ ಸಂಬಂಧ ಇದು ಬೇರೆ ಎದುರಿಗೆ ಹೊಂದಿದೆ. ಏನಂದರೆ ದಟ್ ಈಸ್ ಎ ವರ್ಕ್ ಆಫ್ ಆರ್ಟ್ ವಿದೌಟ್ ದ ವರ್ಕ್ ಆಫ್ ಆರ್ಟ್. ಸೊ ಯಾವುದೇ ಒಂದು ಬರಹದ ಪುಸ್ತಕ, ಈ ಬರಹದ ಪುಸ್ತಕ ಇಲ್ಲ ಅಂತಂದರೆ ದ ಆ್ಯಕ್ಟಿವಿಟಿ ಆಫ್ ಕ್ರಿಟಿಸಮ್ ಕೆನಾಟ್ ಎಕ್ಸಿಸ್ಟ್. ಕ್ರಿಟಿಸಮ್ ಸ್ಟಾರ್ಟ್ ಆಗಲ್ಲ. ಪುಸ್ತಕ ಇಲ್ಲ, ಓದಲಿಲ್ಲ ಅಂದರೆ ಯಾವ್ದಾರು ವಿಮರ್ಶೆ ಮಾಡ್ತೀನಿ.
ಒಂದು ಲಿಟ್ರರಿ ಪುಸ್ತಕನ ವಿಮರ್ಶೆ ಮಾಡಬೇಕಲ್ಲ. ಸೊ ಹೀಗಾಗಿ and it is through this discerning activity that we can explore those questions that help define our humanity. ಸೊ ಈ ಪ್ರಶ್ನೆಯನ್ನು ಇಟ್ಕೊಂಡು ನಮ್ಮ ಮಾನವೀಯತೆಯನ್ನು ನಾವು ನೋಡ್ತಾ, ಸೊ we have to see the book and we have to evaluate this book, and our actions or simply increase our appreciation and enjoyment of both a literary work and our fellow beings. So this is definitely seen in the literary criticism. So when analyzing a work of art, ನಾವು ಒಂದು ಸಾಹಿತ್ಯದ ಪುಸ್ತಕವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದರಲ್ಲಿ ಏನು ಒಳ್ಳೆಯ ಅಂಶಗಳಿವೆ, ಅವನು ಬರಹಗಾರನ ವಿಚಾರಗಳೇನು, ಅವನ ಯೋಚನೆಗಳೇನು, ಅವನ ದಿಕ್ಕು ಎಂಥದ್ದು, ಅವನು ಯಾವುದಕ್ಕೆ ಮಾರು ಹೋಗಿದ್ದಾನೆ, ಯಾವ್ಯಾವ ಐಡಿಯಲ್ಸನ್ನು ಉಪಯೋಗ ಮಾಡಿದ್ದಾನೆ, ಅವು ಹೇಗೆ ಒಳ್ಳೆಯವುಗಳಿವೆ, ಹೇಗೆ ಅವು ಈ ಸಾಹಿತ್ಯವನ್ನು ಸರಿದಾರಿಗೆ ತರ್ತಕ್ಕಂಥವುಗಳಿವೆ, ಅಥವಾ ಅದನ್ನು ವೈಭವವನ್ನು ಹೆಚ್ಚುಕಿ ಮಾಡ್ಕೊಳ್ತಕ್ಕಂಥವಿವೆ, ಇಲ್ಲವೇ ಏನು ಕೆಲವು ಅಂಶಗಳು ಸರಿಯಾಗಿ ಬಿಂಬಿಸಿಲ್ಲ, ಯಾವುದನ್ನು ಒತ್ತು ಕೊಟ್ಟಿಲ್ಲ, ಯಾವ ಸ್ಟೈಲನ್ನು ಉಪಯೋಗ ಮಾಡಿದ್ದಾನೆ, ಕಥೆಯನ್ನು ಹೇಗೆ ಆ ಬರಹಗಾರ ತೆಗೆದುಕೊಂಡೋಗಿದ್ದಾನೆ, ಹೇಗೆ ಇರಬೇಕಾಗಿತ್ತು, ಭಾಷೆಯನ್ನು ಹೇಗೆ ಬಳಸಿದ್ದಾನೆ, ಯಾವ ತಂತ್ರಗಳನ್ನು ಅವನು ಉಪಯೋಗ ಮಾಡಿದ್ದಾನೆ, ಕೊನೆ ಹೇಗಿದೆ, ಮಿಡ್ಲ್ ಹೇಗಿದೆ, ಬಿಗಿನಿಂಗ್ ಹೇಗಿದೆ, ಸೊ ಅದರ ಅಂಶಗಳೇಗಿವೆ, ಅದರ ರಸಭರಿತವಾಗಿದೆಯೋ ಇಲ್ವೋ, ಆಕರ್ಷಿತವಾಗಿದೆಯೋ ಇಲ್ವೋ, ಬರಹಗಾರನಿಗೆ ಎಲ್ಲ ಕಾಲಕ್ಕೂ ಅದು ಪ್ರಸ್ತುತ ಇದೆಯೋ ಇಲ್ವೋ, ಇವೆಲ್ಲ ಅಂಶಗಳನ್ನು ನಾವು ಈ ವಿಮರ್ಶಕನಲ್ಲಿ ಅಥವಾ ಲಿಟರರಿ ಕ್ರಿಟಿಸಿಸಮ್ನಲ್ಲಿ ನಾವು ನೋಡ್ತಿದ್ದೀವಿ. ಸೊ ಅದಕ್ಕಾಗಿ ನಾವು ಕೇವಲ ಒಳ್ಳೆಯದು ಅಂತ ಹೇಳಬೇಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಹೇಳಿರ್ತಾನೆ. ಒಳ್ಳೆಯದು ಅಂತ ಹೇಳಬೇಕಾದ್ರೆ ಒಂದು ಅವನಲ್ಲಿ ಆ ವಿಚಾರಗಳನ್ನು ಎಲ್ಲ, ಯಾಕಂದರೆ ಕ್ರಿಟಿಕ್ ಅನ್ನೋನು ಕೇವಲ ಕಡಿಮೆ ಜ್ಞಾನವನ್ನು ಹೊಂದಿದಂಥವನಲ್ಲ, ಅವನ ಆಳವಾದ ಜ್ಞಾನದ ಅನುಭವದಿಂದ ಈ ಸಾಹಿತ್ಯವನ್ನು ಅವನು ವಿಮರ್ಶೆ ಮಾಡಿ ಯಾವುದೋ ಅಂಶ ಒಳ್ಳೆಯದು, ಯಾವುದೋ ಅಂಶ ಕೆಟ್ಟದ್ದು, ಎಲ್ಲ ಹೇಗೆ ಅನ್ನೋದನ್ನು ಹೇಳ್ತಾನೆ ಅನ್ನೋದು. ಸೊ ಹೀಗಾಗಿ ಒಂದು ವರ್ಕ್ ಆಫ್ ಆರ್ಟನ್ನು ಅಥವಾ ಒಂದು ಪುಸ್ತಕವನ್ನು ಅನಲೈಸ್ ಮಾಡಬೇಕಾದ್ರೆ, ಸೊ ಲಿಟರರಿ ಕ್ರಿಟಿಕ್ ಆಸ್ಕ್ ಬೇಸಿಕ್ ಕ್ವಶನ್ಸ್, ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವೆ, ಅವುಗಳನ್ನು ಕೇಳ್ತಾನೆ ಅವನು. ಯಾವುದೇ ಪುಸ್ತಕ ಓದಿದ ಮೇಲೂ ಸಹ, ಒಂದು ಪದ್ಯವನ್ನು ಓದಿದ ಮೇಲೂ ಸಹ, ಒಂದು ನಾವೆಲನ್ನು ಓದಿದ ಮೇಲೂ ಸಹ, ಅಥವಾ ನಾಟಕವನ್ನು ಅಥವಾ ಶಾರ್ಟ್ ಸ್ಟೋರಿ, ಅದು ಯಾವುದೇ ಸಾಹಿತ್ಯದ ತುಣುಕಿರ್ಬೋದು, ಅದನ್ನು ಓದಿದ ನಂತರ ಅವನು ಆ ವಿಚಾರವನ್ನು ಅಂದರೆ ಜಜ್ಮೆಂಟನ್ನು ಮಾಡ್ತಾನೆ, ವಿಷಯಗಳನ್ನು ಅವನು ಏನು ಅನ್ನಿಸ್ತದೆ ಅದನ್ನು ಹೇಳ್ತಾನೆ, ಅದೇ ಜಡ್ಜಿಂಗ್ ವ್ಯಾಲ್ಯೂಸ್. ಸೊ ಹೀಗಾಗಿ ಈ ಕೆಲವೊಂದು ಕ್ವಶನ್ಸ್ ಕನ್ಸರ್ನಿಂಗ್ ದ ಫಿಲಾಸಫಿಕಲ್, psychological, functional and descriptive nature of text. Since the times of Greek philosopher Plato and Aristotle, the answers to these questions have been seriously debated. ಸೊ ಈ ಪ್ರಶ್ನೆಗಳನ್ನು ಕೇಳ್ತಾನೆ. ಪ್ಲೇಟೋ ಮತ್ತು ಅರಿಸ್ಟಾಟಲ್ನ ಕಾಲದಿಂದನೂ ಈ ವಿಷಯಗಳ ಮೇಲೆ ಅನೇಕ ಡಿಬೇಟ್ಗಳು ನಡೆದು ಬಂದಿವೆ. ಬೈ ಆಸ್ಕಿಂಗ್ ಕ್ವಶನ್ಸ್ ಆ್ಯಂಡ್ ಬೈ ಕಂಟೆಂಪ್ಲೇಟಿಂಗ್ ಆನ್ಸರ್ಸ್, ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಉತ್ತರಗಳನ್ನು ಪಡಿತಕ್ಕಂಥದ್ದು, ಇವು ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ಡಿಬೇಟ್ನಲ್ಲಿ ನಾವು ಕಂಡುಕೊಂಡಿದ್ದೀವಿ ಅಂತ. ಸೊ ಕ್ರಿಟಿಕಲ್ ಥಿಯರಿ ಮೀನ್ಸ್ ದಟ್ ಲಿಟರರಿ ಥಿಯರಿ ಆನ್ ದ ಅದರ್ ಹ್ಯಾಂಡ್ tries to explain the assumptions and values upon which various forms of literary criticism rests. Strictly speaking, when we interpret a literary text, we are doing literary criticism. ಯಾವುದಾದ್ರೂ ಲಿಟ್ರರಿ ಟೆಕ್ಸ್ಟನ್ನು ನಾವು ಅಧ್ಯಯನ ಮಾಡಿ ಇಂಟರ್ಪ್ರೇಟ್ ಮಾಡಕತ್ತಿದ್ದೇವೆ ಅಂದ್ರೆ ಅರ್ಥ ನಾವು ಅದನ್ನು ಲಿಟ್ರರಿ ಕ್ರಿಟಿಸಮ್ ಮಾಡಕತ್ತಿದ್ದೇವೆ ಅನ್ನೋದಂಥದ್ದು. ಸೊ ವೆನ್ ವಿ ಎಕ್ಸಾಮಿನ್ ದ ಕ್ರೈಟೀರಿಯಾ ಅಪಾನ್ ವಿಚ್ ಅವರ್ ಇಂಟರ್ಪ್ರಿಟೇಷನ್ ರೆಸ್ಟ್ಸ್, ನಾವು ಅದನ್ನು ಎಲ್ಲವುಗಳನ್ನು ನೋಡಿಕೊಂಡು ಅದನ್ನು ಮಾತಾಡಕತ್ತಿದ್ದೀವಿ ಆ ಪುಸ್ತಕದ ಬಗ್ಗೆ ಅಂದರೆ ನಾವು ಅದರ ಮೇಲೆ ಕೆಲವೊಂದಿಷ್ಟು ಇಂಟರ್ಪ್ರಿಟೇಷನ್ ಮಾಡಕತ್ತಿದ್ದೀವಿ ಅಂತ ಅರ್ಥ. ವಿ ಆರ್ ಡೂಯಿಂಗ್ ಕ್ರಿಟಿಕಲ್ ಥಿಯರಿ. Simply put, literary criticism is the application of critical theory to literary text, whether or not given
critic is aware of the theoretical assumptions informing her or his interpretations. ಸೊ ಒಬ್ಬ ವಿಮರ್ಶಕ ಅವರ ಮಾತುಗಳನ್ನು ಅಥವಾ ಇಂಟರ್ಪ್ರಿಟೇಷನ್ಸನ್ನು ಕೇಳಿಸ್ಕೊಳ್ತಾನೆ, ಏನು ಹೇಳ್ತಾರೆ ವಿಷಯದ ಬಗ್ಗೆ, ಪುಸ್ತಕದ ಬಗ್ಗೆ, ಪದ್ಯದ ಬಗ್ಗೆ ಅನ್ನೋದನ್ನು. ಇನ್ಫ್ಯಾಕ್ಟ್ ದ ವೈಡ್ಸ್ಪ್ರೆಡ್ ರೆಕಗ್ನಿಷನ್ that literary criticism cannot be separated from the theoretical assumptions on which it is based is one reason why the word criticism is often used as it is included the word theory.